ಹಾಯ್ ನನ್ನ ಕುಟುಂಬದವರೇ, ಎಲ್ರಿಗೂ ನಮಸ್ಕಾರಗಳು. ಏನಪ್ಪ ಈ ಥರ ನಮಸ್ಕಾರ ಮಾಡ್ತಿದ್ದೀರಾ ಅನ್ಕೊಂತಿದ್ದೀರಾ? ಡಿಫ್ರೆಂಟಾಗಿ ಮಾಡೋಣ ಅನ್ನಿಸ್ತು. ಇವತ್ತು ನಾನು ವೆಜಿಟೇಬಲ್ ಪಲ್ಯ ಮತ್ತು ರಸಮ್ ಮತ್ತು ಅನ್ನದ ಮೇಲೆ ಹೇಗಿರುತ್ತೆ ಆ ರಸಮ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಒಂದೇ ಥರದ ವೆಜಿಟೇಬಲ್ ಹಾಕಿ ಮಾಡೋಕ್ಕಿಂತ ವೆರೈಟಿ ಎಷ್ಟು ಕಾಳು ಇರುತ್ತೋ ಅಷ್ಟು ವೆರೈಟಿ ಕಾಳು ಹಾಕಿಬಿಟ್ಟು ಮತ್ತು ತರಕಾರಿ ಹಾಕಿಬಿಟ್ಟು ಪಲ್ಯದ ಥರ ಅನ್ನದ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ಮತ್ತು ಅದರದ ನೀರನ್ನ ರಸಮ್ ಮಾಡೋದಕ್ಕೆ, ಬಸ್ಸಾಂಬಾರು ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಇವತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ತಪ್ಪದೆ. ಯಾಕಂತಂದರೆ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಯಾಕಂದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ಈ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ನಾನು ಇವತ್ತಿನ ವಿಡಿಯೋ ಯಾವ್ದು ಹಾಕ್ತಿದೆ ಅಂತಂದರೆ ವೆಜಿಟೇಬಲ್ ಪಲ್ಯ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲ್ಯನ ಸಾಂಬಾರು ಮಾಡ್ತೀನಿ. ಬಟ್ ಅನ್ನದ ಮೇಲೆ ಯಾವ ಥರ ಇರುತ್ತೆ ಅಂದರೆ ನಿಮ್ಮ ಹಳ್ಳಿ ಮಕ್ಕಳು ಎಲ್ರಿಗೂ ಗೊತ್ತೇ ಇದೆ, ಆಲ್ಮೋಸ್ಟ್ ಎಲ್ಲರೂ ತಿಂದೇ ಇರ್ತೀರಾ, ಮಾಡಿರ್ತೀರಾ. ಬಟ್ ನಾನು ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಆ ಡಿಫ್ರೆಂಟ್ ಸ್ಪೆಷಲ್ ಏನು ಅಂತ ಇವತ್ತು ನಾವು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಹೊಸಬ್ರು ನೋಡ್ತಿದ್ರೋ ಈ ವಿಡಿಯೋನ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ, ನಮ್ಮ ಕುಟುಂಬಕ್ಕೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ, ಜ್ಯೋತಿ ಲಾಗರ್ ಕುಟುಂಬಕ್ಕೆ ವೆಲ್ಕಮ್ ಅಂತ ಹೇಳ್ತಾ ಬನ್ನಿ ನೋಡೋಣ. ಇವತ್ತು ಭಾನುವಾರ ನಾನು ಸಂತೆಗೆ ಹೋಗಿದ್ದೆ. ಸಂತೆಯಲ್ಲಿ ಹೆಂಗಿರುತ್ತೆ ವೆಜಿಟೇಬಲ್ಸ್ ಅಂತ ಎಲ್ರಿಗೂ ಗೊತ್ತಲ್ವಾ. ತರಕಾರಿಗಳಂತಂದ್ರೆ ಹಳ್ಳಿಯಿಂದ ಬರೋ ತರಕಾರಿ ಹೆಂಗಿರುತ್ತೆ ಅಂತಂದ್ರೆ ಅಲ್ಲೇ ಎತ್ಕೊಂಡು ಸ್ವಲ್ಪ ಹಿಂಗ್ ಒರೆಸ್ಬಿಟ್ಟು ತಿನ್ಕೋಬೇಕು. ಹಂಗೆ ಕ್ಯಾರೆಟ್ ಆಗಿರ್ಲಿ ಮತ್ತೆ ರ್ಯಾಡಿಶ್ ಆಗಿರ್ಲಿ ಅಲ್ಲೇ ಹಿಂಗ್ ಇಟ್ಕೊಂಡು ತಿನ್ಕೋಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿ ತರಕಾರಿ ಮಾತ್ರ. ಅಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ. ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಅಷ್ಟೇ ಸೂಪರ್ ಆಗಿರುತ್ತೆ. ನಾನ್ ಸಂತೆಗೆ ಹೋಗಿದ್ದೆ, ಭಾನುವಾರ ಸಂತೆ ನಡೆಯುತ್ತೆ ನಮ್ ಸೈಡ್. ಸಂತೆಗೆ ಹೋಗಿ ನೋಡ್ತೀನಿ ಎಲ್ಲ ಇಷ್ಟಿಷ್ಟು ಮಕ್ಳು ಎಷ್ಟು ಬಿಸ್ನೆಸ್ ಮಾಡೋಕೆ ಇದು ಮೆಂಟಾಲಿಟಿ ಬೆಳಿಬೇಕು, ಮೈಂಡ್ ಬೆಳಿಬೇಕು ಅಂತಂದ್ರೆ ಹೀಗೆ ಮಕ್ಳಿಗೆ ಎಲ್ಲಾದ್ರಲ್ಲೂ ನಾವು ಮಿಂಗಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತವನೆ ಅಂತಾರಲೆ. ಹೀಗೆ ನಾವು ಸಂತೆಗೆ ಹೋಗಿದ್ವಿ. ಸಂತೆಗೆ ಹೋದ್ಮೇಲೆ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಮನೆಗ್ ತಗೊಂಡ್ಬಂದ್ವಿ. ನಾನ್ ಸಂತೆ ಮಾಡ್ಕೊಂಡ್ಬಿಟ್ಟು ಮನೆಗ್ ಬಂದ್ಬಿಟ್ಟೆ. ಎಲ್ಲ ಇದ್ ಮಾಡ್ಬೇಕಲ್ವಾ, ಕ್ಲೀನ್ ಮಾಡ್ಕೋಬೇಕಲ್ವಾ. ಅದ್ರಲ್ಲೇ ಕ್ಲೀನ್ ಮಾಡ್ಬೇಕಾಗಿರೋ ಜಾಗದಲ್ಲೇ ಅಲ್ಲೆಲ್ಲ ಇದ್ಬಿಟ್ಟು ಟೈಮ್ ಬೇರೆ ಆಗಿತ್ತು. ನೋಡಿ ನಾನು ಎಷ್ಟು ಕಾಳು ವೆರೈಟಿ ಕಾಳು ತಂದಿದ್ನೋ, ಕಾಳೆಲ್ಲ ಸ್ವಲ್ಪನೇ, ಜಾಸ್ತಿ ಬೇಡ, ಎಲ್ಲ ಸ್ವಲ್ಪನೇ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಂಡೆ. ತೊಗರಿ ಕಾಯಿ ಅದ್ರಲ್ಲಿ ಬೀಜ ಇತ್ತು, ಬೀಜ ತೆಗೆದುಕೊಂಡೆ. ಮತ್ತೆ ಬಟಾಣೆ ಇತ್ತು, ಬಟಾಣೆಯಲ್ಲಿ ಬೀಜ ತೆಗೆದುಕೊಂಡೆ. ಹೀಗೆ ನಾವು ಕಾಳುಗಳಲ್ಲದೆ ಒಂದು ಪಲ್ಯ ಮಾಡ್ಬೋದು. ಹಾಗೆ ಬರೀ ತರಕಾರಿ ಸಾಂಬಾರ್ ಹಾಕಿ ತರಕಾರಿನೇ ಹಾಕಿ ಸಾಂಬಾರ್ ಪಲ್ಯ ಮಾಡ್ಬೋದು. ನಾನ್ ಇಲ್ಲಿ ಎಲ್ಲಾನು ಹಾಕಿ ನೋಡ್ದೆ. ಯಾಕಂದ್ರೆ ನಾವು ಒಂದೇ ತರ ತಿಂದು ಬೇಜಾರಾಗಿರುತ್ತಲ್ವಾ. ಎಲ್ಲಾ ತರ ತಂದಿರೋ ತರಕಾರಿಗಳಲ್ಲೆಲ್ಲ ಸ್ವಲ್ಪ ಎಲ್ಲಾ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡ್ಬಿಟ್ಟು ಈ ತರ ನೋಡಿ ಇಷ್ಟಿಷ್ಟೇ, ಏನ್ ಜಾಸ್ತಿ ಇಲ್ಲ. ಎಷ್ಟಪ್ಪ ಅಂತಂದ್ರೆ ಒಂದ್ ಬಾಕ್ಸ್ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋದು. ಎಲ್ಲಾ ಕ್ಲೀನ್ ಮಾಡಿ ಬೀಜ ಇಷ್ಟಿಷ್ಟು ತೆಗ್ದಿದ್ದು ನಾನು. ಇಷ್ಟಿಷ್ಟೇ ತೆಗ್ದಿದ್ದು ಎಲ್ಲ. ಎಷ್ಟು ಹಸಿ ತರಕಾರಿ ಕಾಳುಗಳು ತಂದಿದ್ನು ಎಲ್ಲಾನು ಇಷ್ಟಿಷ್ಟೇ ತೆಗ್ದಿದ್ದು ನೋಡಿ, ಸಾಕು. ಯಾಕಂದ್ರೆ ಒಂದೇ ತರ ತಿಂದು ಬೇಜಾರಾಗಿರುತ್ತಲ್ವಾ. ಡಿಫ್ರೆಂಟ್ ಆಗಿ ಮಾಡಿ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಸಖತ್ತಾಗಿರುತ್ತೆ. ಅದರ ಜೊತೆಗೆ ನಾನು ಬರೀ ಕಾಳುಗಳು ಹಾಕಿದ್ರೆ ಸರಿ ಬರಲ್ಲ ಅಂತೇಳಿ ನೋಡಿ ತರಕಾರಿಯಲ್ಲಿ ಅಷ್ಟೆಲ್ಲಾ ನಾನು ಹಾಕ್ಲಿಲ್ಲ. ಎಲ್ಲದರಲ್ಲಿ ಒಂದೊಂದೇ ಹಾಕಿದ್ದು. ಬೆಂಡೆಕಾಯಿ ಲೋಳೆ ಆಗುತ್ತೆ, ಹಾಕೋದ್ ಬೇಡ ಅನ್ಕೊಂತಾರೆ. ಬಟ್ ಇಲ್ಲ, ಹಾಕ್ಬೇಕು. ಏನ್ ಚೆನ್ನಾಗಿರುತ್ತೆ ಅಂತಂದ್ರೆ ಸಖತ್ತಾಗಿರುತ್ತೆ. ಮತ್ತೆ ಪಡವಲ್ಕಾಯಿ, ಹೀರೆಕಾಯಿ, ಏನೆಲ್ಲಾ ಕಾಯಿಗಳು ತಂದಿದ್ನೋ ಕಾಯಿಗಳಲ್ಲೆಲ್ಲ ಒಂದೊಂದು ಇಷ್ಟಿಷ್ಟೇ ಆಗ್ಲಿ ಅವು ಒಂದೊಂದೇ ಕಟ್ ಮಾಡಿದೆ. ಪಡವಲ್ಕಾಯಿನೂ ಕಟ್ ಮಾಡಿದೆ, ಹೀರೆಕಾಯಿ ಕಟ್ ಮಾಡಿದೆ. ಅದರ ಜೊತೆಗೆ ಇನ್ನು ಬೀನ್ಸ್ ಹಾಕಿದ್ದೆ. ಅದೆಲ್ಲ ನಾನು ಆಕ್ಚುಲಿ ವಿಡಿಯೋ ಮಾಡಿರ್ಲಿ ಅಂತ ಮಾಡಿದ್ದು. ಹಾಗಾಗಿ ಸ್ವಲ್ಪನೇ, ಯಾಕಂದ್ರೆ ಹೇಳ್ಬೇಕು ಅನ್ನಿಸ್ತು. ಹಾಗಾಗಿ ನೋಡಿ ಪಡವಲ್ಕಾಯಿ ಎಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಇದ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಇದು ಬೇಗ ಒಂಥರ ನೀರ್ ಆಗ್ಬಿಡುತ್ತೆ. ಯಾಕಂದ್ರೆ ಇವು ತರಕಾರಿ ಅಲ್ವಾ. ಹಾಗಾಗಿ ಇದನ್ನ ಸ್ವಲ್ಪ ಲೇಟ್ ಆಗಿ ಹಾಕ್ಬೇಕು. ನಾನು ಒಂದೇ ಸಲ ಹಾಕ್ಬಿಟ್ಟು ಒಂದೇ ವಿಸಲ್ ಹೊಡ್ಸಿದ್ದು. ಅಂದ್ರೆ ಅದು ಸುಮ್ನೆ ಹೀಟ್ ಆಗಿರುತ್ತೆ ಅಷ್ಟೇ. ಹಾಗಾಗಿ ನಾನು ಒಂದೇ ವಿಸಲ್ ಹೊಡ್ಸಿದ್ದು. ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆದ್ಮೇಲೆ ಕುಕ್ಕರಲ್ಲಿ ಹಾಕೊಂಡೆ. ಕುಕ್ಕರಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ದೆ, ಇರೋ ಬರೋ ತರಕಾರಿ ಕಾಳುಗಳಿದ್ವೋ ತರಕಾರಿ ಇದ್ವೋ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಕ್ದೆ. ಯಾಕಂದ್ರೆ ನಮ್ ಸೈಡ್ ಇದನ್ನ ಮೊಸರು ಬೇಳೆ ಅಂತ ಹೇಳ್ತಾರೆ. ಬೆಂಗಳೂರು ಸೈಡ್ ಎಲ್ಲ ಮೊಸರು ಬೇಳೆ ಅಂತಾರೆ. ಮೈಸೂರ್ ಸೈಡ್ ಮೈಸೂರು ಬೇಳೆ ಅಂತಾರೆ ಅದನ್ನ. ಕೆಂಪ ಬೇಳೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಕೊತ್ತಂಬರಿ ಮತ್ತೆ ಮೆಂತೆ ಸೊಪ್ಪು ಸ್ವಲ್ಪ ಹಾಕ್ದೆ. ಯಾಕಂದ್ರೆ ಮೆಂತೆ ಸೊಪ್ಪು ಆಲ್ಮೋಸ್ಟ್ ಎಲ್ಲದರಲ್ಲೂ ತಿನ್ನಿ, ತುಂಬಾ ಹೆಲ್ತ್ ಫುಲ್ ಅಂತಂದ್ರೆ ಮೆಂತೆ ಸೊಪ್ಪು ಹಿರಿಯರ್ ತಿಂದರೆ ಅವರ ಜಾಯಿಂಟ್ ಪೇನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಪೇನ್ ಎಲ್ಲ ಕಮ್ಮಿ ಆಗುತ್ತೆ, ಜಲ್ಲೆಲ್ಲ ಜಾಸ್ತಿ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಎಲ್ಲದರಲ್ಲೂ ಸ್ವಲ್ಪ ಹಾಕ್ತಾನೆ ಇರ್ತೀನಿ. ನೋಡಿ ಎಲ್ಲ ಹಾಕ್ಬಿಟ್ಟು ಒಂದೇ ಒಂದ್ ವಿಸಲ್ ಹೊಡ್ಸಿದಾದ್ಮೇಲೆ ಏನ್ ಮಾಡ್ದೆ, ಬೇರೆ ಮಾಡ್ಕೊಂಡೆ. ತರಕಾರಿನೇ ಬೇರೆ ಮಾಡ್ಬಿಟ್ಟು, ಸಾಂಬಾರ್ ಒಳಗಡೆ ರಸಮ್ ಇದ್ದಿದ್ನ ಬೇರೆ ಮಾಡ್ಬಿಟ್ಟು
ಅದನ್ನ ರಸಂಗೆ ಒಗ್ಗರಣೆ ಹಾಕ್ದೆ ರಸಂ ಮಾಡ್ದೆ, ಮತ್ತೆ ಕಾಳುಗಳನ್ನೆಲ್ಲ ಸುಮ್ನೆ ಜಸ್ಟ್ ಫ್ರೈ ಮಾಡ್ದೆ, ಪಲ್ಯ ಮಾಡ್ದೆ, ಅಂದ್ರೆ ಒಗ್ಗರಣೆ ಹಾಕ್ದೆ ಅದನ್ನು. ಮತ್ತೆ ಅನ್ನ ಮಾಡಿದ್ದೆ, ಅನ್ನದಲ್ಲಿ ಸ್ವಲ್ಪ ರಸಂ ಆಗಿರೋದನ್ನ ಕಂಪ್ಲೀಟ್ ಮಾಡಿದ್ದೆಲ್ಲ ಮುಗ್ದಿತ್ತಲ್ವಾ, ಹಾಗಾಗಿ ರಸಂನ ಸಾಂಬಾರಲ್ಲಿ ಹಾಕ್ಬಿಟ್ಟು ಅನ್ನದ ಜೊತೆಗೆ ಈ ತರಕಾರಿ ಕಾಳುಗಳೆಲ್ಲ ಇದ್ವಲ್ಲ, ಆ ಕಾಳು ಸಾಂಬಾರೆಲ್ಲ ಒಂದ್ ಸೈಡ್ ಹಾಕೊಂಡ್ಬಿಟ್ಟು ನೋಡಿ ಪಕ್ಕದಲ್ಲಿ ಹಾಕೊಂಡ್ಬಿಟ್ಟು ತಿಂದ್ರೆ ಅದೇನ್ ಮಜಾ ಇರುತ್ತೆ ಗೊತ್ತಾ. ಆ ಕಾಳುಗಳು ಒಂದೊಂದೇ ಬಾಯಲ್ಲಿ ಸಿಗ್ತಾ ಇರುತ್ತೆ, ಅನ್ನ ರಸಂ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅದು ತಿನ್ನೋ ಮಜಾನೇ ಬೇರೆ ರೀ. ಎಲ್ರು ಮನೆಯಲ್ಲಿ ದಯವಿಟ್ಟು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ನೋಡಿ ಮುಂದೆ ಒಂದು ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಇವತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ